ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಿ ಈಗ ಬಯೋಲಾಜಿಕಲ್ ಪಾರ್ಕ್ ಒಳಗಡೆ ನೋಡ್ತಾ ಇದ್ದೀರಾ. ಅಕ್ಕ ಯಾಕೋ ಫುಲ್ ರಾಕಲ್ಲಿದ್ದಾರೆ ಪಾಪ. ಯಾರಿಗೋ ಒಟ್ಟಿಗೆ ಏನು ತಿಂತಿ ಅಂತ ಭಯಕತ್ತಿದ್ದಾರೆ. ಎಲ್ಲರೂ ತಿನ್ನೋದು ಅನ್ನನೇ ಅಕ್ಕ. ಇಲ್ಲಿದೆ ಟಿಕೆಟ್ ಕೌಂಟ್ರು, ಟಿಕೆಟ್ ತೊಗೊಳ್ಳೋಣ ಬನ್ನಿ. ಇಲ್ಲೇನೋ ಫೋನ್ಪೇ ಇಲ್ಲ ಅಂತೇಳಿ ಮಷೀನಲ್ಲಿ ಅಂತೇಳಿ ಫೋನ್ಪೇ ಇಲ್ಲಿ ಮಾಡ್ಬೇಕಂತೇಳಿ ನನಗೆ ಕಳಿಸಿದ್ದಾರೆ. ಇದೇನೋ ನನಗೆ ಒಂದು ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ ಗುರು. ನಿಮ್ಗೇನಾದರೂ ಅರ್ಥ ಆಗಿದ್ದರೆ ನೀವೆಲ್ಲ ಇದನ್ನು ಮೊದಲೇ ನೀವೇನಾದರೂ ಯೂಸ್ ಮಾಡಿದರೆ ಒಂದ್ಸರಿ ಕಮೆಂಟಲ್ಲಿ ಮಾಡಿ. ನೆಕ್ಸ್ಟ್ ಟೈಮ್ ಹೋದರೆ ನಾನು ನಿಮ್ಮ ಕಮೆಂಟ್ ಓದ್ಕೊಂಡು ನಾನೊಬ್ಬನೇ ಟಿಕೆಟ್ ತಗೊಳೋಕ್ಕೆ ಟ್ರೈ ಮಾಡ್ತೀನಿ. ತೆಗೆಸ್ದಾಯಿತು. ಆ ಮಿಷಿನಲ್ಲಿ ನನಗೆ ಹೆಂಗೆ ವರ್ಕ್ ಮಾಡೋಕ್ಕಂತ ಬಂದಿಲ್ಲ, ಹಾಗಾಗಿ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಅವ್ರ ಕ್ಯಾಶಿಂದ ನಾನು ಟಿಕೆಟ್ ತೆಗೆಸಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಈಗ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ಇಲ್ಲೇನೋ ಟಿಕೆಟ್ ಸ್ಕ್ಯಾನಿಂಗ್ ಇದೆ. ಮುಗೀತು ಸ್ಕ್ಯಾನಿಂಗು, ಹೋಗೋಣ ಬನ್ನಿ ಒಳಗಡೆ. ಇಲ್ಲಿ ನನ್ನ ಮುಂದ್ಗಡೆ ಹೋಗ್ತಿದ್ದಾರಲ್ಲ ಇಬ್ಬರು ಜಿಗ್ರಿ ದೋಸ್ತರುಗಳು, ಅವರೇನು ನನ್ನ ಫ್ರೆಂಡ್ಸ್ ಅಲ್ಲ, ಇವರಿಬ್ಬರೇ ನನಗೆ ಹೆಲ್ಪ್ ಮಾಡಿದ್ದು. ನಾನು ಅವ್ರಿಗೆ ಫೋನ್ಪೇ ಮಾಡಿದೆ, ಅವರು ಕ್ಯಾಶ್ ಕೊಟ್ಟು ಅವ್ರು ಟಿಕೆಟ್ ತೆಗೆಸಿ ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರದರ್ಸ್. ಏನು ಹಂಗೆ ನೋಡ್ತಿದ್ಯಾ? ಅನ್ನೊಂದು ನೋಡಬೇಡ. ಕೆಳಗಡೆ ಒಂದು ವೈಟ್ ಕಲರ್ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಐತಲ್ಲ, ಅದನ್ನೊಂದು ಸರಿ ಮುಟ್ಟು ನೋಡೋಣ. ಹೆಂಗೆ ಮುಟ್ತೀಯಾ? ಮುಟ್ಟಿದ ಅದು ಪಕ್ಕದಲ್ಲಿ ಒಂದು ಬೆಲ್ ಬಂತಲ್ಲ, ಅದೊಂದು ಸರಿ ಮುಟ್ಟು. ನೀನು ಮುಟ್ಟಿಲ್ಲ, ಮೋಸ ಮಾಡ್ತಿದ್ದೆ. ಇನ್ನೊಂದು ಸರಿ ಮುಟ್ಟು ನೋಡೋಣ ಹೆಂಗೆ ಮುಟ್ತೀಯಾ? ಮುಟ್ಟಿದ ಇನ್ನೊಂದು ಸರಿ ಬೆಲ್ ಹೊಡಿ ಮುಟ್ಟಿಗ. ಥ್ಯಾಂಕ್ ಯು. ಇವಾಗ ನೋಡ್ತಿರ್ಬೋದು ರೋಡ್ ಮೇಲೆ ಇರೋ ಜೀಬ್ರಾ ಕ್ರಾಸಿಂಗ್ ಇಲ್ಲ, ಜೀವ ಇರೋ ಜೀಬ್ರಾಗಳು ನೋಡಿ. ಇಲ್ಲಿ ಇವಾಗ ನೋಡ್ತಿರ್ಬೋದು ಜಿರಾಫೆ ಕಾಣುತ್ತಾ? ಮಾಲೀಕ ಜಿರಾಫೆಗೆ ಊಟ ಮಾಡಿಸ್ತಿದ್ದಾರೆ, ನೀವು ಅಲ್ಲಿ ನೋಡ್ಬೋದು. ಇನ್ನೂ ಒಂದು ಅದ್ರ ಪಾಡಿಗೆ ಅದು ಊಟ ಮಾಡೋಕ್ಕೆ ವಿಡಿಯೋ ಹೋಗಿದೆ. ನೀವೀಗ ನೋಡ್ತಿರೋದು ಜಿಮ್ಕೆ. ಬರೀ ಜಿಮ್ಕೆ ಅಲ್ಲ, ನೀಲಿ ಜಿಮ್ಕೆ. ನಾವೀಗ ಏನೇನು ನೋಡಿದ್ವಿ ಹೇಳಿ? ಜಿರಾಫೆ ನೋಡಿದ್ವಿ, ಜೀಬ್ರಾ ನೋಡಿದ್ವಿ, ಮತ್ತು ಜಿಮ್ಕೆ ನೋಡಿದ್ವಿ. ಇನ್ನು ಏನೆಲ್ಲ ಇದಾವ ಈ ಬನ್ನರ್ಘಟ್ಟದಲ್ಲಿ ನೋಡೋಣ. ನೋಡೋದಕ್ಕಿಂತ ಭಾಳ ಅಡ್ಡಾಡೋದು ಜಾಸ್ತಿ ಇದೆ. ಕೆಲಸ ಬೇಗ ಮುಗಿಲಿ ಅಂತೇಳಿ ಆಂಟಿ ಪಾಪ ಎರಡು ಕೈಯಿಂದನೂ ಎರಡು ಬಾರಿಗೆ ತಗೊಂಡು ಬಡಿತಿದ್ದಾರೆ ನೋಡಿ. ಇಲ್ಲಿ ನೀವು ಅಲ್ಲಿ ಬೋಟ್ ನೋಡ್ಬೋದು, ವೇ ಟು ಬೋಟಿಂಗ್ ಅಂತೆ. ಮತ್ತು ಹುಲಿ, ಟೈಗರ್, ಕರಡಿ, ಬಿಯರ್ ನೋಡ್ಬೋದು. ಬನ್ನಿ, ನೀವು ಅಲ್ಲಿ ನೋಡ್ತಿರ್ಬೋದು ಟೈಗರು ಮಲಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಬೆಂಗಾಲ್ ಹುಲಿ ಇದೆ. ಹುಲಿ ಸ್ವಲ್ಪ ತಲೆ ಎತ್ತಾ ಇದೆ. ಒಂದ್ಸರಿ ಎದ್ದಾಳ್ರು ನೋಡ್ತೀನಿ. ನೋಡ್ರು ಇಲ್ಲಿ ಯಾರು ಬಂದಿದ್ದಾರೆ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಆಯ್ತು ಬಿಡು. ಈಗ ನೀವು ನೋಡ್ತಾ ಇದ್ದೀರಾ ಕಪ್ಪು ಕರಡಿ. ಯಾಕೋ ಬಚ್ಚಿಕಂತೀಯ? ನೋಡು ಬಾ ಇಲ್ಲಿ. ಇದೇನೋ ಎಮ್ಮು ಅಂತ ನೋಡ್ಗುರು. ನಾನೇನೋ ಆಸ್ಟ್ರಿಚ್ ಅನ್ಕೊಂಡಿದ್ದೆ, ಆಸ್ಟ್ರಿಚ್ ಅಲ್ಲ ಇದು, ಎಮ್ಮು. ಏನೋ ಗೊತ್ತಿಲ್ಲ ನೋಡ್ಗುರು ಹೆಂಗಿದೆ ಇದು. ಒಂದು ಪ್ರಾಣಿಗಳು ನೋಡೋಕ್ಕಿಂತ ಅಡ್ಡಾಡೋದ ಭಾಳ ಐತಿ. ಅಲ್ಲೊಂದೆರಡು ಕರಡಿ ಎಲ್ಲ ನೋಡ್ಕೊಂಡು ಬರೋಷ್ಟೊಳಗೆ ಇನ್ನೊಂದು ಪ್ರಾಣಿನ ಇನ್ನೊಂದು ಏನಾದರೂ ಬೇರೆದು ನೋಡ್ಬೇಕಂದ್ರೆ ಇಲ್ಲಿಂದ ಅಲ್ಲಿ ಕಾರ್ ಕಾಣ್ತಿದಲ್ಲ ಅಲ್ಲಿಗೆಲ್ಲ ನಡಿಬೇಕು. ನೀವು ಇಲ್ಲಿ ನೋಡ್ತಿರ್ಬೋದು ನೀರು ಕುದುರೆ ಹೆಂಗೆ ಮಲಗಿದ್ದಾರೆ ನೋಡ್ಗುರು. ಎಬ್ಸನ್ ಬನ್ನಿ. ನೀವು ಇಲ್ಲಿ ನೋಡ್ತಿರ್ಬೋದು ಏಷ್ಯನ್ ಆನಿ. ಆನಿ ಬಂತಂದಾನಿ, ಯಾವೂರಾನಿ, AMC ಆನೆ. ಇಲ್ಲಿ ಯಾಕೆ ಬಂತು? ಆನೆ ನೋಡಕ್ ಬಂತು. ಇವು 4 ಆನೆಗಳಲ್ಲಿ ಈ ಅಲ್ಲಿರೋ ಆನೆನೇ ಸೀನಿಯರ್ ಇರ್ಬೋದು ಮೇ ಬಿ. ನೀವಿಲ್ಲಿ ನೋಡ್ತಿರೋ ಕಾಡು ಕುರಿ. ನಾವು ಮನೆಯಲ್ಲೆಲ್ಲ ಸಾಕೋವೆಲ್ಲ ಮನೆ ಕುರಿ, ಆದರೆ ಇಲ್ಲಿರೋದು ಕಾಡು ಕುರಿ. ಅಲ್ಲಿಂದ ಇಲ್ಲಿಗೆ ಅಡ್ಡಾಡೋಕ್ಕೆ ಸುಸ್ತಾಗ್ಬಿಡ್ತವ್ರು. ನಾವು ಇಲ್ಲಿ ನೋಡೋದಕ್ಕಿಂತ ಅಡ್ಡಾಡೋದು ಭಾಳ ಇದೆ. ಈಗ ನೀವು ನೋಡ್ತಾ ಇದ್ದೀರಾ ಚೀತಾ. ಏನೋ ಹಂಗೆ ನೋಡ್ತಾ ಇದ್ದೀಯಾ? ಎದ್ದು ಬಾರಲೆ. ನೀನೇನೋ ವರ್ಲ್ಡ್ ಫಾಸ್ಟೆಸ್ಟ್ ರನ್ನರ್ ಅಂತೆ. ಬಾರಲೆ ನೋಡೋಣ, ನಾನು ಫಸ್ಟಾ ನೀನು ಫಸ್ಟಾ? ನೀನು ನೋಡ್ರೆ ಅಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತೀಯಾ? ನಿನ್ನ ಜೊತೆಗಿರೋ ನೋಡ್ರಿ ಇಲ್ಲಿ ಮಲಗಿದಾನೆ. ಬಾಲೆ ಎದ್ದು ನೋಡೋಣ ಯಾರು ಫಸ್ಟ್ ಓಡ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.
ಆಯ್ತು ಬಿಡು. ಈಗ ನೀವು ನೋಡ್ತಾ ಇದ್ದೀರಾ ಸಿಂಹ. 2 ಸಿಂಹ ಇದಾವೆ ನೋಡು ಗುರು ಇಲ್ಲಿ. ಸಿಂಹನ ನಾನು ನೋಡ್ಬೇಕಾದ್ರೆ ಯಾರೂ ಇರಲಿಲ್ಲ. ಒಂದು ಗರ್ಜನೆ ಸೌಂಡ್ ಕೊಡ್ತು ನೋಡ್ಗುರು. ಇಷ್ಟು ಜನ ಬಂದಿದ್ದಾರೆ ನೋಡಿ ಇಲ್ಲಿ. ನೀವಾಗ ನೋಡ್ತಾ ಇದ್ದೀರಿ ಇಲ್ಲಿ ಎಲ್ಲ ಥರದ ಪಕ್ಷಿಗಳು ನೋಡ್ರಿ ಗುರು. ಈಗ ನೀವು ನೋಡ್ತಾ ಇದ್ದೀರಾ ನವಿಲು. ಮೇಲೆ ಇದೆ ನೋಡು ನವಿಲು, ಮೇಲೆ ಕೂತಿದೆ ನೋಡು, ಅದೇ ನವಿಲು. ನವಿಲು ನಾನು ನವಿಲು ನವಿಲು. ನೇಚರ್ ಅಂತರೂ ನೆಕ್ಸ್ಟ್ ಲೆವೆಲ್ ಆಗೈತೆ ಗುರು. ಬಟ್ ಏನಂದರೆ ಅಡ್ಡಾಡ್ಬೇಕು, ತುಂಬ ಅಡ್ಡಾಡ್ಬೇಕು. ಎಲ್ಲ ಕವರ್ ಮಾಡ್ಬೇಕಂದ್ರೆ ಅಡ್ಡಾಡ್ಬೇಕು. ಇಲ್ಲ ದುಡ್ಡು ಭಾಳ ಇದ್ದರೆ ವ್ಯಾನಲ್ಲಿ ಹೋಗ್ಬೋದು. ಅದು ಹೆಣ್ಮಕ್ಳು ರೈಡ್ ಮಾಡ್ತಾರೆ. ಹೋಯ್ ಸೌಂಡ್ ಮಾಡ್ರು. ನಿಮಗೆ ಬರಲ್ಲ, ನಾನು ಸೌಂಡ್ ಮಾಡ್ತೀನಿ ನೋಡಿ. ನೋಡ್ರ ಇಲ್ಲಿ ಕಾಡು ಬೆಕ್ಕು. ಹೋಯ್ ನೋಡ್ರ ಇಲ್ಲಿ. ನಾವೀಗ ಹಾವುಗಳನ್ನ ನೋಡಕ್ ಹೋಗ್ತಿದ್ದೀವಿ. ಇಲ್ಲಿ ನೋಡ್ಬೋದು ನೀರಿನ ಹಾವು ಆಗಿದ್ದಂಗಿದೆ, ನೀರಿನಲ್ಲಿ ಮಲಗಿದೆ. ಇಲ್ಲಿ ಆಮೇಲೆ ಇದೆ ನೋಡ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು ಮುಳ್ಳಂದಿ, ಆಸ್ಟ್ರಿಚ್ ನೋಡ್ಬೋದು. ಎಲ್ಲಿದೆ ಹಾವು? ಇಲ್ಲಿ ಕಾಣ್ತಾನೆ. ಓ ಸಾಹೇಬ್ರು ಇಲ್ಲಿ ಮಲಗಿದ್ದಾರೆ. இது 2-3 ரன்ஸ். இதுல என்ன தெரியுமா, அது தங்குறதுக்குன்னு அந்த நெஸ்ட் மாதிரி கட்டி வச்சுக்கிறாங்க. அது உள்ள கூட இருக்கும். ನೀವು ಇಲ್ಲಿ ನೋಡ್ತಿರ್ಬೋದು ಹೆಬ್ಬಾವು ನೋಡ್ಬೋದು ಹೆಂಗ್ ಮಲಗಿದ್ದಾನೆ. ಕಿಂಗ್ ಕೋಬ್ರಾ ನೋಡ್ಬೋದು. ನನ್ಗಿಲ್ಲಿ ಏನು ಇಷ್ಟ ಆಯ್ತು ಅಂದರೆ ಇಲ್ಲಿರೋ ಸ್ಟಾಫ್ ಮಾತ್ರ ಸಖತ್ತಾಗಿ ವರ್ಕ್ ಮಾಡ್ತಿದ್ದಾರೆ ಗುರು. ಕೆಲಸದವ್ರು ಆಯಿತು, ಅವ್ರಿಗೆ ಹಿಂಗಷ್ಟು ಡಿವೈಡ್ ಮಾಡಿದ್ದಾರೆ. ಈ ಪ್ರಾಣಿನ ಇವ್ರು ನೋಡ್ಕೋಬೇಕಂತೇಳಿ ಅವ್ರೆಲ್ಲ ಭಾಳ ಇಷ್ಟ ಆಯಿತು ಗುರು. ಚೆನ್ನಾಗಿ ನೋಡ್ಕೊತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಆರೋ ವಾಟರ್. ಈಗ ಬೋಟಿಂಗ್ ಟ್ರೈ ಮಾಡೋಣ. ಬೋಟಿಂಗ್ ನೋಡೋಕೆ ಹೋಗೋಣ ಬನ್ನಿ. ನಮಗೆ ಸಿಕ್ತು. ವೆಲ್ಕಮ್ ಟು ಬೋಟಿಂಗ್. ಇಲ್ಲಿ ಲೈಫ್ ಸೇವರ್ ಜಾಕೆಟ್ನ ಪ್ರೊವೈಡ್ ಮಾಡ್ತಾಯಿದ್ರು ಫ್ರೀಯಾಗಿ. ಜಾಕೆಟ್ಸ್ನ ಹಾಕ್ಕೊಂಡು ನಾನು ರೆಡಿಯಾಗಿ ಫಸ್ಟ್ ಟೈಮ್ ಬೋಟಿಂಗ್ನ ಟ್ರೈ ಮಾಡ್ತಿದ್ದೀನಿ. ನೋಡೋಣ ಬನ್ನಿ ಹೆಂಗಿರುತ್ತೆ. ನಾನು ಮಾತ್ರ ಸಖತ್ತಾಗಿ ರೆಡಿಯಾಗಿ ಕುಂತಿದ್ದೀನಿ. ಆದರೆ ನಮ್ಮ ಬೋಟ್ ಪಾರ್ಟ್ನರ್ಸ್ ಇನ್ನೂ ರೆಡಿ ಆಗಿಲ್ಲ. ನನಗಂತೂ ಮನಸ್ಸೊಳಗೆ ತುಂಬ್ತಿದೆ ಗುರು. ಒಂದ್ಸರಿ ಬಾಯ್ ಹೇಳು ಬಾ. ತುಂಬ ಖುಷಿ ಆಗ್ತಿದೆ ಗುರು. ನಮ್ ಸೊಸೈಟಿನಲ್ಲಿ ಹೆಂಗೆ ಅಂದ್ರೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ಕೊಂಡು ಅವಶ್ಯಕತೆ ಇಲ್ದಿರೋ ವಸ್ತುಗಳನ್ನ ತಗೊಂಡು ನಮ್ಮನ್ನ ನೋಡಿ ಉರ್ಕೊಳ್ಳೋರ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಬದುಕ್ತಾ ಇದಾರೆ. ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಿಮಗೋಸ್ಕರ ಬದುಕಕ್ಕೆ ಶುರು ಮಾಡಿ. ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಫೈನಲಿ ಬೋಟಿಂಗ್ ಮುಗೀತು ಗುರು. ಸಖತ್ತಾಗಿ ಎಂಜಾಯ್ ಮಾಡಿದೆ. ಮನಸ್ಸಲ್ಲಿ ತುಂಬ ಖುಷಿ ಆಗ್ತಿದೆ. ಎಷ್ಟು ಚೆನ್ನಾಗಿತ್ತು. ಈ ವಯಸ್ಸಲ್ಲೂ ತಾತ ಬೋಟಿಂಗ್ ಒಂದು ರೌಂಡ್ ಹೋಗ್ಬೇಕಂತೇಳಿ ಬಂದಿದ್ದಾನೆ. ಪಾಪ ತುಂಬ ಖುಷಿ ಆಗ್ತಿದೆ ತಾತನ ನೋಡಿ. ಅವ್ರು ಕೊಟ್ಟಿರೋ ಜಾಕೆಟ್ನ ಬಿಚ್ಚಿ ವಾಪಸ್ ಕೊಟ್ಬಿಟ್ಟು ನಾನು ನೋಡ್ಬೋದು. ತಗೋ ವಾಪಸ್ ಬೇಡ, ನಿಮ್ಮದು ಮುಗೀತು. ನಾನು ಎಂಜಾಯ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಬೋಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಎಂಜಾಯ್ ಮಾಡಿದೆ ಗುರು. ಸಖತ್ತಾಗಿತ್ತು. ನೋಡೋಣ ಅಂತೇಳಿ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತೇಳಿ ಹೋಗಿದ್ದೆ. ಪಾಪ ಅಣ್ಣವರು ಕಷ್ಟ ಬಿದ್ದು ಎಳೆದು ಒಂದು ರೌಂಡ್ ಹಾಕ್ಸ್ಕೊಂಬಂದರು.
ಚೆನ್ನಾಗಿತ್ತು. ನೀವು ಬಂದು ಟ್ರೈ ಮಾಡಿ. ಬಯೋಲಾಜಿಕಲ್ ಪಾರ್ಕ್ ಬನ್ನರ್ಘಟ್ಟ. ನನಗಿಲ್ಲಿ ಇಲ್ಲಿನ ಕಲ್ಚರ್ ಏನು ಇಷ್ಟ ಆಯಿತು ಅಂದರೆ, ಹೆಣ್ಮಕ್ಳು ವ್ಯಾನ್ ಓಡಿಸ್ತಿದ್ದಾರೆ ಇಲ್ಲಿ, ಅದು ತುಂಬ ಇಷ್ಟ ಆಯಿತು. ಹಾಗಲ್ಲಿ ಇಷ್ಟು ಎಲ್ಲ ನೋಡಿದ್ರು ಒಬ್ರು ಹುಡುಗ ವ್ಯಾನ್ ಓಡಿಸಿದ್ದು ನಾನು ನೋಡೇ ಇಲ್ಲ ಇಲ್ಲಿ. ಚೆನ್ನಾಗಿತ್ತು. ಇಲ್ಲಿ ಹುಡುಗರು ಕರಡಿ ನಾನು ನೋಡಬೇಕಾದ್ರೆ ಬಚ್ಚಿಕೊಂತ ಇತ್ತು. ಈಗ ಹೊರಗಡೆ ಬಂದು ಊಟ ಮಾಡ್ತಾಯಿದ್ದೆ ಹುಡುಗರು. ನೀವಿಲ್ಲಿ ನೋಡ್ತಿರ್ಬೋದು ಡೈನೋಸಾರ್. ಹಿಂಗೆ ಇದೇನಂತ ನನಗೆ ಗೊತ್ತಾಗಿಲ್ಲ. ಪ್ಲೀಸ್ ಕಮೆಂಟ್ ಮಾಡಿ, ಏನಾದರೂ ಗೊತ್ತಿದ್ದರೆ ನನಗೂ ತಿಳಿಲಿ ಅದೇನಂತ. ಮರಿಬೇಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಗೊತ್ತಿಲ್ಲ ಅಂದರೂ ಗೂಗಲಲ್ಲಿ ಸರ್ಚ್ ಮಾಡಿ ಇದನ್ನು ಕಮೆಂಟ್ ಮಾಡಿ ಪ್ಲೀಸ್. ಒನ್ಸ್ ರೂಲ್ಡ್ ದ ಅರ್ತ್ ಅಂದರೆ ಒಂದ್ಸರಿ ಭೂಮಿ ಮೇಲೆ ಇದು ಯುದ್ಧ ಮಾಡಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾವಾದರೂ ಮಿಸ್ ಆದರೆ ಏನು ಮಾಡೋಕ್ಕಾಗಲ್ಲ. ನಾನು ಆಗಲೇ ಎಕ್ಸಿಟ್ ಆಗಿಬಿಟ್ಟಿದ್ದೀನಿ. ಹೊಟ್ಟೆ ಹಸಿತಾ ಇದೆ, ಅಡ್ಡಾಡಿ ಏನು ತಿನ್ಬೇಕು ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ, ಬೇಲ್ಪುರಿ ಟ್ರೈ ಮಾಡೋಣ. ಪುರೋ ಖಾರ ಕಡಿಮೆ ಇರಲಿ. ನಾನು ಭಾಳ ಖಾರ ತಿನ್ನಲ್ಲ, ಹಾಗಾಗಿ ಖಾರ ನನಗೆ ಕಡಿಮೆ ಇರಬೇಕು. ಚೆನ್ನಾಗಿದೆ ಅನಿಸುತ್ತೆ ನೋಡೋಕ್ಕೆ. ತಿನ್ನೋಣ ಬರೀ ಆಗಿರುತ್ತೆ ನೋಡೋಣ. ಬೇಲ್ಪುರಿ ಅನ್ನೋರು ಹೊಟ್ಟೆ ಹಸಿದಿದೆ ಅಂತೇಳಿ ಒಂದು ಬೇಲ್ಪುರಿ ತೊಗೊಳ್ಳೋ ಅಂತೇಳಿ ಬೇಲ್ಪುರಿ ತೊಗೊಂಡೆ. ಆದರೆ ಒಂದು ಮೋಸ ಮಾಡಿಬಿಟ್ರು ಅವರು. 2 ಸ್ಪೂನ್ ಕೊಟ್ಟಿದ್ದಾರೆ ನೋಡಿ. ಈ 1 ಸ್ಪೂನು ನಾನು, ಈ 1 ಸ್ಪೂನಿಗೆ ತಿನ್ನುವಂಥ ಭಾಗ್ಯ ನನಗಿನ್ನೂ ಬಂದಿಲ್ಲ. ಹಾಗಾಗಿ ಈ ಸ್ಪೂನು ಸಿಂಗಲ್ಲೇ. ಟೇಸ್ಟ್ ಮಾಡೋಣ ಬನ್ನಿ, ಹೆಂಗಿದೆ ನೋಡೋಣ. ಖಾರ ಕಡಿಮೆ ಹಾಕಂತ ಹೇಳಿದ್ದೆ, ಕಡಿಮೆನೇ ಹಾಕಿದ್ದಾರೆ, ಬಟ್ ಅಂದರೂ ಚೆನ್ನಾಗಿದೆ. ತಿನ್ನಿ. ಬಿಸಿಲು ಭಾಳ ಇದೆ ಅಂತೇಳಿ ಒಂದು ಎಳ್ನೀರು ಹುಡುಕ್ತಾ ಇದ್ದೀನಿ. ಎಳ್ನೀರು ಸಿಗ್ತಾ ಇಲ್ಲ ಗುರು. ಫೈನಲಿ ಇಲ್ಲಿ ಹೊಡ್ತಿರ್ಬೋದು ನೀವು. ಎಳ್ನೀರು ತೊಗೊಂಡು, ಬಿಸಿಲು ಜಾಸ್ತಿ ಇದೆ ಅಂತ ಒಂದು ಎಳ್ನೀರು ಕುಡಿಯೋಣ. ಎಳ್ನೀರು ಸ್ವರ್ಗ ಗುರು, ಸ್ವರ್ಗ. ಮತ್ತೆ ಭೇಟಿಯಾಗೋಣ. ನಮಸ್ತೆ.